ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಾವು ಆಲಿಸುತ್ತಿದ್ದೇವೆ. ಈ ತಿಂಗಳು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪ್ರತ್ಯೇಕವಾಗಿ ಪ್ರಾರ್ಥಿಸಿದ್ದು ವಿವಾಹ ಪ್ರಾಯವಾಗಿ ವಿವಾಹ ನಡೆಯದೇ ಇರುವವರಿಗಾಗಿ. ನಮಗಿಂದು ಪ್ರಾರ್ಥಿಸೋಣ ಪ್ರಿಯರೇ. ನಮ್ಮ ಎಲ್ಲಾ ಬೇಡಿಕೆ ಕೋರಿಕೆಗಳನ್ನು ದೇವರು ಈಡೇರಿಸಲಿ ಎಂದು ಪ್ರಾರ್ಥಿಸೋಣ. ಅದ್ಭುತವಾಗಿ ನಮ್ಮ ಜೀವನದಲ್ಲಿ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸೋಣ. ನಮ್ಮನ್ನು ಕೃಪೆಯಿಂದ ತುಂಬಿಸಿರಿ ಎಂದು ಪ್ರಾರ್ಥಿಸೋಣ. ಅಭಿಷೇಕಿಸಿರಿ ಎಂದು ಪ್ರಾರ್ಥಿಸೋಣ. ನಿಮ್ಮ ಹಿತ ನಮ್ಮ ಜೀವನದಲ್ಲಿ ಪ್ರಕಟಿಸಿರಿ ಎಂದು ಪ್ರಾರ್ಥಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಾವೆಲ್ಲರೂ ಒಂದಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ ಆಲಿಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಅನುಗ್ರಹ ಧ್ಯಾನ ಮಂದಿರದಿಂದ ಎಲ್ಲಾ ಶುಶ್ರೂಷೆಗಳು ಸೌಖ್ಯವಾಗಿ ಅನುಗ್ರಹವಾಗಿ ಮಾರ್ಪಡುತ್ತಿದೆ. ನಮ್ಮ ಪ್ರಾರ್ಥನೆ ಆಶೀರ್ವಾದವಾಗಿ ಬಿಡುಗಡೆಯಾಗಿ ಮಾರ್ಪಡುತ್ತಿದೆ. ಪ್ರಾರ್ಥನೆಯಿಂದ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರವಾದಿ ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ. ಆಗ ಯಾರದೋ ಕೈ ನನ್ನನ್ನು ಮುಟ್ಟಿದಂತಾಯಿತು. ನಾನು ಗಡಗಡನೆ ನಡುಗುತ್ತಾ ಅಂಗೈಗಳನ್ನು ಮೊಳಕಾಲುಗಳನ್ನು ಊರಿ ನಿಲ್ಲುವಂತೆ ಮಾಡಿತು. ಆಗ ಅವನು ನನಗೆ, ಅತಿ ಪ್ರಿಯ ದಾನಿಯೇಲನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ಎದ್ದು ನಿಂತುಕೋ, ನಾನು ನಿನ್ನ ಬಳಿಗೆ ಕಳಿಸಲ್ಪಟ್ಟವನು ಎಂದನು. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ಈ ವಾಕ್ಯ ಆಲಿಸುವ ನಮ್ಮನ್ನು ನೀವು ಸ್ಪರ್ಶಿಸಿರಿ. ದೇವರ ಕರ ನಮ್ಮನ್ನು ಸ್ಪರ್ಶಿಸಿದರೆ ನಾವು ಯಾವುದೇ ಸಮಸ್ಯೆಯಿಂದ, ಕಷ್ಟದಿಂದ, ರೋಗದಿಂದ ಬಿಡುಗಡೆಯನ್ನು ಹೊಂದುತ್ತೇವೆ. ಆಮೇನ್, ಹಲ್ಲೆಲೂಯಾ. ಪ್ರಿಯರೇ, ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿರಿ. ವಾಕ್ಯವನ್ನು ಆಲಿಸುವವರನ್ನು ಎದ್ದೇಳಿಸುತ್ತಾರೆ. ಅವರು ಕಾಲು ಊರಿ ನಿಲ್ಲುತ್ತಾರೆ. ನೀವು ಯಾವ ಅವಸ್ಥೆಯಲ್ಲಿ ಕಾಲು ಊರಿ ನಿಲ್ಲದೆ ಕುಗ್ಗಿ ಹೋಗಿರುವುದು? ಯಾವ ಅವಸ್ಥೆಯಲ್ಲಿ ಬಾಗಿಲು ಮುಚ್ಚಿ ಭಯದಲ್ಲಿ ಇರುವುದು, ನಡುಗಿ ಕುಳಿತಿರುವುದು? ದೇವರ ವಾಕ್ಯ ಆಲಿಸುವಾಗ, ಆ ವಾಕ್ಯದಲ್ಲಿ ದೇವರ ಕರ ನಿನ್ನನ್ನು ಸ್ಪರ್ಶಿಸುವಾಗ ನೀನು ಕಾಲೂರಿ ನಿಲ್ಲಲು ಸಾಧ್ಯ. ಹಲ್ಲೆಲೂಯಾ. ದಾನಿಯೇಲನನ್ನು ದೇವರು ಅತಿ ಪ್ರಿಯನಾಗಿ ಆಯ್ಕೆ ಮಾಡಿದರು. ಹಾಗೆ ದೇವರ ವಾಕ್ಯ ಆಲಿಸುವಾಗ ನಾವು ಅತಿ ಪ್ರಿಯರಾಗಿ ಬದಲಾಗುತ್ತೇವೆ. ನಮಗೆ ವಿಶ್ವಾಸದಿಂದ ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸೋಣ, ಧ್ಯಾನಿಸೋಣ. ದಾನಿಯೇಲನ ರೀತಿ ನಾವು ಅಭಿಷೇಕಿಸಲ್ಪಡಲಿ ಎಂದು ಪ್ರಾರ್ಥಿಸಿ, ಒಂದು ವ್ಯಕ್ತಿಯ ಮುಂದೆ ನಾವು ತಲೆಬಾಗದಂತೆ ಆಶೀರ್ವದಿಸಿರಿ, ಆ ಭಾಗ್ಯವನ್ನು ನಮಗೆ ನೀಡಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.